ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಜನ ಬಂದು SSLC ಆದಮೇಲೆ ಯಾವ ಒಂದು ಕೋರ್ಸ್ನ ತೊಗೊಂಡ್ರೆ ನಮಗೆ ಚೆನ್ನಾಗಿರುತ್ತೆ, SSLC ಇವಾಗ ಫಸ್ಟ್ PUC ಸೆಕೆಂಡ್ PUC ಆದಮೇಲೆ ನಿಮ್ಮ ಒಂದು ಕೆರಿಯರ್ ಡಿಸೈಡ್ ಆಗುತ್ತೆ ಅಂತಲೇ ಹೇಳ್ಬೋದು, ಯಾವ ಕೋರ್ಸ್ ನಾವು ತಗೋಬೇಕು ಅಂತ ಹೇಳಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಫಸ್ಟ್ PUC ಸೆಕೆಂಡ್ PUC ಆದಮೇಲೆ ಇವಾಗ ಯಾವ ಕೋರ್ಸ್ ತೊಗೊಂಡ್ರೆ ಫ್ಯೂಚರ್ನಲ್ಲಿ ನೀವು ಚೆನ್ನಾಗಿರ್ತೀರಾ ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಮೊದಲನೇದಾಗಿ SSLC ಆದಮೇಲೆ ನಿಮಗೆ ತುಂಬಾ ಕೆರಿಯರ್ ಆಪ್ಷನ್ಸ್ ಇರುತ್ತೆ ಅಂತಾನೆ ಹೇಳ್ಬೋದು, ತುಂಬಾ ಕೋರ್ಸಸ್ ಇರುತ್ತೆ ಅಂತಾನೆ ಹೇಳ್ಬೋದು. ಮೊದಲನೇದಾಗಿ ತುಂಬಾ ಜನ ಹೋಗುವಂತದ್ದು SSLC ಆದ್ಮೇಲೆ ಫಸ್ಟ್ PUC ಸೆಕೆಂಡ್ PUC ಮಾಡೋದೇ ಇಲ್ಲ, ಡೈರೆಕ್ಟ್ ಆಗಿ ITI ಮತ್ತೆ ಡಿಪ್ಲೊಮೋಗೆ ಹೋಗ್ಬಿಡ್ತಾರೆ. ITI ಮತ್ತೆ ಡಿಪ್ಲೊಮೋ ಮಾಡ್ಕೊಂಡು ಇಂಜಿನಿಯರಿಂಗ್ ಸೇರ್ಕೊಳ್ಳೋರು ಕೂಡ ತುಂಬಾ ಜನ ಇದ್ದಾರೆ. ಸೊ ಇದು ಮಾಡೋಕ್ಕಿಂತ ನೀವು ಸೈನ್ಸ್ ಮಾಡ್ಕೊಂಡು ಇಂಜಿನಿಯರಿಂಗ್ ಮಾಡ್ಕೊಳ್ಳೋದು ಕೂಡ ತುಂಬಾ ಉತ್ತಮ ಅಂತಾನೆ ಹೇಳ್ಬಹುದು. ಸೊ ಈ ITI ಡಿಪ್ಲೊಮೋ ಅನ್ನುವಂಥದ್ದು ಲಾಸ್ಟ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು, ಓಕೆನಾ. ಫಸ್ಟ್ ಆಗಿ ಕೆರಿಯರ್ ಆಪ್ಷನ್ ಇರುವಂತದ್ದು ಮೊದಲನೇದಾಗಿ ಸೈನ್ಸು, ಕಾಮರ್ಸು ಮತ್ತೆ ಆರ್ಟ್ಸು. ಏನಿಲ್ಲಿ 2 ವರ್ಷ ಅಂತ ಬರ್ದಿದ್ದೀನಿ ಅಂತ ಹೇಳೋದಾದ್ರೆ ಇದು ಫಸ್ಟ್ PUC ಮತ್ತೆ ಸೆಕೆಂಡ್ PUC ಅಂತಾನೆ ಹೇಳ್ಬೋದು. 2 ವರ್ಷ ನೀವು ಮಿನಿಮಮ್ ಮಾಡಲೇಬೇಕು ಇದರಲ್ಲಿ, ಫಸ್ಟ್ PUC ಅಂಡ್ ಸೆಕೆಂಡ್ PUC. ಇದು ನೀವು ಸೈನ್ಸ್ ಅಲ್ಲನ ಮಾಡಿ, ಕಾಮರ್ಸ್ ಅಲ್ಲನ ಮಾಡಿ ಅಥವಾ ಆರ್ಟ್ಸ್ ಅನ್ನಲ್ಲ ಮಾಡಿ, ಯಾವುದು ಮಾಡಿದ್ರು ಕೂಡ 2 ವರ್ಷ ಕಂಟಿನ್ಯೂಸ್ ಆಗಿ ನೀವು ಮಾಡಲೇಬೇಕಾಗುತ್ತೆ ಈ ಒಂದು ಕೋರ್ಸ್ನ, ಓಕೆನಾ. 2 ಇಯರ್ಸ್ ಅನ್ನುವಂಥದ್ದು ಫಿಕ್ಸ್ ಅಂತಾನೆ ಹೇಳ್ಬೋದು. ಆದ್ರೆ ಡಿಪ್ಲೊಮೋ ITI ಹಂಗಲ್ಲ, ನಿಮ್ಗೆ ಇಲ್ಲಿ 10th ಆದ್ಮೇಲೆ ಡೈರೆಕ್ಟ್ ಆಗಿ ನೀವು ಡಿಪ್ಲೊಮೋ ITIಗೆ ಸೇರ್ಕೊಂಡ್ಬಿಡ್ಬಹುದು. ಇಲ್ಲಿ ನಿಮ್ಗೆ ಇಲ್ಲಿ 5 ಇಯರ್ಸ್ 3 ಇಯರ್ಸ್ ತರ ನಿಮ್ಗೆ ಇಲ್ಲಿ ಇರುತ್ತೆ ಅಂತಾನೆ ಹೇಳ್ಬೋದು. 2 ಇಯರ್ಸ್ ನಿಮ್ಗೆ ಇನ್ನ ಮಿಗುತ್ತೆ. ಅವಾಗ 2 ಇಯರ್ಸ್ ಏನ್ ಮಾಡ್ತಾರೆ ಅಂದ್ರೆ ತುಂಬಾ ಜನ ಇಂಜಿನಿಯರಿಂಗ್ ಸೇರ್ಕೊಂಡ್ಬಿಡ್ತಾರೆ, ಡಿಪ್ಲೊಮೋ 3 ಇಯರ್ಸ್ 5 ಇಯರ್ಸ್ ಮಾಡ್ಬಿಟ್ಟು. ಸೊ ಆ ರೀತಿ ಮಾಡಕ್ ಹೋಗ್ಬೇಡಿ ನೀವು, ಓಕೆ. ಇವಾಗ ಫಸ್ಟ್ ಆಫ್ ಆಲ್ ಕಾಮರ್ಸ್ ಇಂದ ಸ್ಟಾರ್ಟ್ ಮಾಡ್ಬಿಡೋಣ ಅಂತೆ. ಕಾಮರ್ಸ್ ಇವಾಗ ನಾನು 2 ಇಯರ್ಸ್ ಮಾಡ್ಕೊಂಡು ಫಸ್ಟ್ PU ಸೆಕೆಂಡ್ PU ಅಂದ್ರೆ ನನ್ನ ಡಿಗ್ರಿಗೆ ಯಾವೆಲ್ಲ ಆಪ್ಷನ್ಸ್ ಇರುತ್ತೆ ಅಂತ ಹೇಳಿದ್ರೆ ಮೊದಲನೇದಾಗಿ BCom ಅಂತಾನೆ ಹೇಳ್ಬಹುದು. BCom ಮಾಡ್ಕೊಂಡಿದ್ದೀರಾ ಅಂತ ಹೇಳೋದಾದ್ರೆ ನಿಮ್ಗೆ ಇಲ್ಲಿ MBA ಆಪ್ಷನ್ಸ್ ಇದೆ ನಿಮ್ಗೆ, ಮತ್ತೆ MCA ಇದೆ ಅಂತಾನೆ ಹೇಳ್ಬೋದು. ಇವೆಲ್ಲನೂ ಕೂಡ ಒಂದು ಒಳ್ಳೆ ಕೋರ್ಸ್ ಅಂತಾನೆ ಹೇಳ್ಬೋದು. BCom ಆದ್ಮೇಲೆ BCom ನೀವು ಇಲ್ಲಿ 3 ಇಯರ್ಸ್ ಮಾಡಬೇಕಾಗತ್ತೆ, 3 ಇಯರ್ಸ್ ಪ್ಲಸ್ 2 ಇಯರ್ಸ್ MBA ಅಂತಾನೆ ಹೇಳ್ಬೋದು. 2 ಇಯರ್ಸ್ MBA ಅಂತಾನೆ ಹೇಳ್ಬೋದು. MBA ಅಥವಾ MCA ನೀವು ಮಾಡ್ಕೋಬಹುದು ಆರಾಮಾಗಿ. ಇದು ಕೂಡ ಒಂದು ಒಳ್ಳೆ ಕೋರ್ಸು, ನಿಮ್ಗೆ MLC ಕಂಪ್ನಿಯಲ್ಲಿ ಕೆಲಸ ಸಿಗ್ಬಿಡುತ್ತೆ. ಸೊ ಇಲ್ಲ ನಾನು BCom ಆದ್ಮೇಲೆ ನಾನು CA ಮಾಡ್ತೀನಿ ಅಂದ್ರೂ ಕೂಡ CA ಮಾಡ್ಬೋದು, ಇಂಟರ್ಮೀಡಿಯೇಟು. ಮತ್ತೆ ನಿಮ್ಗೆ BCom ಮಾಡ್ಕೊಂಡಿದ್ದೀರಾ ಅಂತ ಹೇಳೋದಾದ್ರೆ ಫೌಂಡೇಶನ್ ಅವಶ್ಯಕತೆನೇ ಇಲ್ಲ ಇದಕ್ಕೆ, ಇಂಟರ್ಮೀಡಿಯೇಟ್ ಡೈರೆಕ್ಟ್ ಆಗಿ ಹೋಗ್ಬಿಡ್ಬೋದು ನೀವು CA ತಗೊಂಡಿದ್ದೀರಾ ಅಂತ ಹೇಳೋದಾದ್ರೆ. ಸೊ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ ಅಂದ್ರೆ CA ಮಾಡ್ತೀರಾ ಅಂತ ಹೇಳಿ ನಿಮ್ ಯೋಚನೆ ಇತ್ತು ಅಂದ್ರೆ ಇಂಟರ್ಮೀಡಿಯೇಟ್ಗೆ ಹೋಗ್ಬಿಡ್ಬೋದು ಆರಾಮಾಗಿ, ಫೌಂಡೇಶನ್ ಮಾಡೋ ಅವಶ್ಯಕತೆನೇ ಇಲ್ಲ. ಏನಕ್ಕಪ್ಪ ಅಂದ್ರೆ ನೀವು ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡಿರ್ತೀರಾ, ಫೌಂಡೇಶನ್ ಅವಶ್ಯಕತೆನೇ ಇಲ್ಲ. ಸೊ ಇಲ್ಲ ನಾನು BBM ಮಾಡ್ತೀನಿ ಅಂದ್ರೆ BBM ಮಾಡ್ಬೋದು, BMS ಮಾಡ್ತೀನಿ ಅಂದ್ರೆ BMF, BAF ಇದೆ, BBA ಇದೆ, ಕಂಪ್ಲೀಟ್ ಎಲ್ಲ ಕೋರ್ಸನ್ನು ಕೂಡ ಒನ್ ಆಫ್ ದ ಬೆಸ್ಟ್ ಕೋರ್ಸ್ ಆಗಿರುತ್ತೆ. ಇವಾಗ CAಗಂತೂ ಫುಲ್ ಅಂದ್ರೆ ಫುಲ್ ಡಿಮ್ಯಾಂಡ್ ಇದೆ ಅಂತಾನೆ ಹೇಳ್ಬೋದು. ಆಡಿಟಿಂಗ್ಗೆ ಪ್ರತಿಯೊಬ್ಬರು ಕೂಡ CAಗೆ ಪ್ರಿಪರೇಷನ್ ಮಾಡಕ್ಕೆ ಟ್ರೈ ಮಾಡಿ BCom ತಗೊಂಡಿದ್ದೀರಾ ಅಂತ ಹೇಳೋದಾದ್ರೆ. ಇನ್ನು ಸೈನ್ಸ್ ವಿಚಾರಕ್ಕೆ ಬರೋದಾದ್ರೆ ಸೈನ್ಸ್ 2 ಇಯರ್ಸ್ ಅನ್ನ ನೀವು ಇಲ್ಲಿ ಮಾಡಬೇಕಾಗುತ್ತೆ, ಫಸ್ಟ್ PUC ಮತ್ತೆ ಸೆಕೆಂಡ್ PUC. ಇಲ್ಲಿ ನಿಮ್ಗೆ 2 ಆಪ್ಷನ್ಸ್ ಬರುತ್ತೆ. PCMB ಅಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಅಂಡ್ ಬಯಾಲಜಿ ಅಂತ ಹೇಳಿ, PCMCS ಅಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಕಂಪ್ಯೂಟರ್ ಸೈನ್ಸ್ ಬರುತ್ತೆ ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಇಲ್ಲ. ನಿಮ್ಗೆ ಇಲ್ಲಿ ಬಯಾಲಜಿ ಇರಲ್ಲ, ಕಂಪ್ಯೂಟರ್ ಸೈನ್ಸ್ ಇರುತ್ತೆ. 2 ಆಪ್ಷನ್ ಇರುತ್ತೆ. ಇವೆರಡರಲ್ಲಿ ನಾನು ನಿಮ್ಗೆ ನೀವು ನೆಕ್ಸ್ಟ್ ಮೆಡಿಕಲ್ ಫೀಲ್ಡ್ ಅಥವಾ ನಾನು ಇಂಜಿನಿಯರಿಂಗ್ ಮಾಡ್ತೀರಾ ಅಂದ್ರೆ PCMB ತಗೊಳ್ಳಿ, ಕಂಪ್ಯೂಟರ್ ಸೈನ್ಸ್ ಹೋಗ್ತೀರಾ ಅಂತ ಹೇಳೋದಾದ್ರೆ PCMCS ತಗೊಳ್ಳಿ, ಓಕೆನಾ. 2 ಕೋರ್ಸ್ ನಿಮ್ಗೆ ಇಲ್ಲಿ ಅವೈಲಬಿಲಿಟಿ ಇದೆ. ನೀವು ಒಂದು ವೇಳೆ ಸೈನ್ಸ್ ತಗೊಂತಿದ್ದೀರಾ ಅಂತ ಹೇಳೋದಾದ್ರೆ. ಸೊ ನೀವು ಇಲ್ಲಿ ಫಸ್ಟ್ ಆಫ್ ಆಲ್ ಮೆಡಿಕಲ್ ಫೀಲ್ಡ್ ಹೋಗಬಹುದು, ಪ್ಯಾರಾಮೆಡಿಕಲ್ ಮಾಡಬಹುದು, ಇಂಜಿನಿಯರಿಂಗ್ ಮಾಡಬಹುದು, ಕೋರ್ ಸೈನ್ಸ್ ಅಂದ್ರೆ BSc ಕೂಡ ನೀವು ಇದರಲ್ಲಿ ಮಾಡಬಹುದು. ಇಂಜಿನಿಯರಿಂಗ್ ಮತ್ತೆ ಮೆಡಿಕಲ್ ಸೀಟ್ಗೆ ತುಂಬಾ ಜನ ಬಂದ್ಬಿಟ್ಟು ಸೈನ್ಸ್ ತಗೊಂತಾರೆ. ಮೆಡಿಕಲ್ ಮತ್ತೆ ನೀವು ಇಲ್ಲಿ ಡಿಪ್ಲೊಮಾ ಮಾಡಿನೂ ಕೂಡ ಮಾಡಬಹುದು, ಎಲೆಕ್ಟ್ರಾನಿಕ್ ಇಂಜಿನಿಯರ್ ಎಲ್ಲರೂ ಕೂಡ ಆಗ್ತಾರೆ. ಸೊ ಸೈನ್ಸ್ ಮೇಲೆ ತಗೊಂಡ್ರೆ ತುಂಬಾ ಉತ್ತಮ ಅಂತಾನೆ ಹೇಳ್ಬೋದು. ಆರ್ಟ್ಸ್ ಅಲ್ಲಿ ತುಂಬಾ ಆಫರ್ಸ್ಗಳು ಇರುತ್ತೆ ನಿಮಗೆ, BCom ತರನೇ ಆರ್ಟ್ಸ್ ಕೂಡ. ಸೊ ಇದು ಕೂಡ 2 ಇಯರ್ಸ್ ಮಾಡಬೇಕಾಗುತ್ತೆ, ಫಸ್ಟ್ ಇಯರ್ ಮತ್ತೆ ಸೆಕೆಂಡ್ ಇಯರ್ ಅಂತ ಹೇಳ್ಬಿಟ್ಟು. ಫಸ್ಟ್ PUC ಮತ್ತೆ ಸೆಕೆಂಡ್ PUC ಇರುತ್ತೆ. ನೀವು ಲಾಗ್ ಹೋಗ್ತೀರಾ ಅಂದ್ರೆ LLB ಮಾಡ್ಕೋಬಹುದು, ಅದಾದ್ಮೇಲೆ ಸೋಷಿಯಾಲಜಿ ಇರುತ್ತೆ, ಡಿಸೈನಿಂಗ್ ಇರುತ್ತೆ, ಮತ್ತೆ ಜರ್ನಲಿಸಮ್ ಇರುತ್ತೆ. ನೀವು BCom ಮಾಡಿನೂ ಕೂಡ ಜರ್ನಲಿಸಮ್ಗೆ ಹೋಗ್ಬೋದು, ಆರ್ಟ್ಸ್ ಮಾಡಿನೂ ಕೂಡ ಜರ್ನಲಿಸಮ್ಗೆ ಹೋಗ್ಬೋದು, ಮತ್ತೆ ಮಾಸ್ ಕಮ್ಯುನಿಕೇಶನ್ಸ್ ಇರುತ್ತೆ ಅಂತ ಹೇಳ್ಬೋದು. ಇವೆಲ್ಲ ಆಪ್ಷನ್ಸ್ ನಿಮ್ಗೆ ಇಲ್ಲಿ ಆರ್ಟ್ಸ್ ನಲ್ಲಿ ಇರುತ್ತೆ. ನಾನು ಈ ಒಂದು 3 ಕೋರ್ಸ್ ನಲ್ಲಿ ನಾನು ನಿಮ್ಗೆ ಯಾವ್ದು ಸಜೆಸ್ಟ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಸೊ ನೀವು ಸಜೆಸ್ಟ್ ಮಾಡ್ಕೋಬೇಕಾಗತ್ತೆ. ಏನಕ್ಕಪ್ಪ ಅಂದ್ರೆ ಇವಾಗ ನೀವು ಮೆಡಿಕಲ್ ಅಥವಾ ಪ್ಯಾರಾಮೆಡಿಕಲ್ ಮಾಡ್ತೀನಿ, ಇಂಜಿನಿಯರಿಂಗ್ ಮಾಡ್ತೀನಿ ಅಂತ ಹೇಳೋದಾದ್ರೆ ಸೈನ್ಸಿಗೆ ಹೋಗಿ PCMB ಚೂಸ್ ಮಾಡ್ಕೊಳ್ಳಿ, ಓಕೆನಾ. ನೀವು PCMCS ನೀವು ಇದರಲ್ಲೂ ಮಾಡಬಹುದು, ಏನೋ ಕಂಪ್ಯೂಟರ್ ಸೈನ್ಸ್ ನಿಮ್ಗೆ ಇಲ್ಲಿ ಕಾಮರ್ಸ್ ಅಲ್ಲೂ ಇರುತ್ತೆ.
ಓಕೆನಾ. ನೀವು ಕಾಮರ್ಸ್ ಮಾಡ್ತೀರಾ ಅಂದರೆ ಕಂಪ್ಲೀಟಾಗಿ ನೀವು ಸಿ ಎಕ್ ಪ್ರಿಪ್ರೇಷನ್ ಮಾಡ್ಕೊಂಬಿಡಿ. ಓಕೆನಾ. ಇವಾಗ ಆರ್ಟ್ಸ್ ಮಾಡ್ತೀರಾ ಅಂತ ಹೇಳಿದ್ರೆ ಲಾ ಮಾಡ್ತೀರಾ ಅಂದರೆ LLB ಆರ್ಟ್ಸ್ ತಗೋಬಹುದು. ಇಲ್ಲಾಂದರೆ ಮಾಸ್ ಕಮ್ಯುನಿಕೇಷನ್ ಜರ್ನಲಿಸಮ್ ಮಾಡ್ತೀರಾ ಅಂದರೆ ಆರ್ಟ್ಸ್ ಕೂಡ ತಗೋಬಹುದು. ಜರ್ನಲಿಸಮ್ ಮಾಡ್ತೀರಾ ಅಂತ ಹೇಳಿದ್ರೆ BCom ಮೇಲೂ ಕೂಡ ಜರ್ನಲಿಸಮ್ ಮಾಡಬಹುದು. ಇನ್ನು ITI ಮತ್ತು ಡಿಪ್ಲೊಮಾಗೆ ಬರೋದಾದರೆ ITI ಮತ್ತು ಡಿಪ್ಲೊಮಾ ಬಂದುಬಿಟ್ಟು 5 years ಅಂತ ಅನ್ಕೊಂತೀನಿ. 5 years ಮಾಡ್ಕೊಂಡು ನೀವು ಇಲ್ಲಿ ಮುಂದೆ ಹೋಗ್ಬೋದು. ITI ನಿಮ್ಗೆ ಇಂಟ್ರೆಸ್ಟ್ ಇದೆ ತಗೊಳ್ಳಿ, ಇಲ್ಲ ನಾನೇನು ಸಜೆಸ್ಟ್ ಮಾಡೋಕ್ಕೆ ಹೋಗಲ್ಲ ಆ ಒಂದು ಕೋರ್ಸ್ನ. ಈ 3 ಕೋರ್ಸ್ನಲ್ಲಿ ಯಾವ್ದಾನ ಒಂದು ಕೋರ್ಸ್ ನೀವು ಇಲ್ಲಿ ಪಿಕ್ ಮಾಡ್ಕೋಬಹುದು, ಒಳ್ಳೆ ಫ್ಯೂಚರ್ ಇರುತ್ತೆ. ಸೊ ಫೈನಲ್ ಆಗಿ ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಂತೀನಿ ಯಾವೆಲ್ಲ ಒಂದು ಆಫರ್ಸ್ ಇರುತ್ತೆ ನಿಮಗೆ SSLC ಆದ್ಮೇಲೆ ಅಂತ ಹೇಳಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರನೇ ಯೂಸ್ಫುಲ್ ಕಂಟೆಂಟ್ಗೋಸ್ಕರ. ಜೈ ಹಿಂದ್.